Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ನಾನಿವತ್ತು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿದ್ದೀನಿ. ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಕಣಕ್ಕಿಳಿದಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರ ಜೊತೆಗೆ ಒಂದಿನ ಪೂರ್ತಿ ನಾವು ಕೂಡ ಕಾಲ ಕಳೆಯೋಣ. ಜೊತೆಗೆ ಅವರ ಪ್ರಚಾರ ಹೇಗೆ ನಡೀತಾ ಇದೆ, ಜೊತೆಗೆ ಜನ ಏನು ಹೇಳ್ತಾರೆ ಎಲ್ಲವನ್ನು ಕೂಡ ಮಾತಾಡ್ಸೋಣ ಬನ್ನಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇವತ್ತು ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು ಜಾಯ್ನ್ ಆಗ್ತಾರೆ. ಬೊಮ್ಮಾಯಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಜನತಾಗಿ ಸರ್, ಈ ಬಾರಿಯ ಚುನಾವಣೆ ನೀವು ಸಾಕಷ್ಟು ಚುನಾವಣೆಗಳನ್ನು ನೋಡಿದ್ರಿ. ಬಟ್ ಈ 2014ರ ಚುನಾವಣೆಯನ್ನು ಗಮನಿಸ್ತಾ ಇದ್ರೆ ಒಂದು ಕಡೆಗೆ ಮೋದಿ ಮೇಲೇ ತುಂಬ ಡಿಪೆಂಡ್ ಆಗಿ ಚುನಾವಣೆ ಬಿಜೆಪಿಯವರು ಮಾಡ್ತಿದ್ದಾರೆ ಅನ್ನೋಂಥ ಒಂದು ಮಾತಿದೆ. ಇದನ್ನು ಹೊರತಾಗಿ ಈ ಬಾರಿಯ ಅಜೆಂಡಾವನ್ನು ಫಿಕ್ಸ್ ಮಾಡಿದ್ರೆ ಯಾವ ಅಜೆಂಡಾ ಇಟ್ಕೊಂಡು ಹೋಗ್ತಾ ಇದ್ದೀರಿ ಸರ್? ನೋಡಿ, ಇದು ದೇಶದ ಚುನಾವಣೆ, ರೀಜನಲ್ ಚುನಾವಣೆ ಅಲ್ಲ. ನಂಬರ್ 1, ದೇಶದಲ್ಲಿ ಮೋದಿ ಅನ್ನುವಂಥ ಒಂದು ನಾಯಕ ಬಿಜೆಪಿ ಇದ್ದಾಗ Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಯಾಕೆ ಮಾಡಬಾರ್ದು? ಏನು ತಪ್ಪಿದೆ? ವಿ ಹ್ಯಾವ್ ಗಾಟ್ ಅ ವೆರಿ ಟಾಲ್ ಲೀಡರ್. ಅದಕ್ಕಾಗಿ ನಾವು ಮೋದಿ ಹೆಸರು ಹೇಳ್ತೇವೆ ಮತ್ತು ಅವ್ರ ಸಾಧನೆ ಇದೆ, ಅದನ್ನು ಹೇಳ್ತಾ ಇದ್ದೀವಿ. ಜಾಹೀರಾತು ಸಂಗ್ರಹ ನಡೀತಾನೆ ಇದೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ. ಇವತ್ತು ಕೊಟ್ಟಿರುವಂಥದ್ದು ಮೊನ್ನೆ ಕೆಲ ದಿನಗಳಿಂದಷ್ಟೇ ಈ ಚೊಂಬನ್ನು ಇಟ್ಟು ಜಾಹೀರಾತು ಕೊಡಿದೆ. ಈಗ ಚೊಂಬ ಮೇಲೆ ಮಕ್ಮಲ್ ಟೋಪಿ ಅನ್ನುವಂಥ ಒಂದು ಆರೋಪವನ್ನು ಮಾಡಿದೆ. ನೋಡಿ, ನಿಜವಾದ ಮಕ್ಮಲ್ ಟೋಪಿ ಹಾಕಿದ್ದೆ ಕಾಂಗ್ರೆಸ್ಸು. ಅದಿರಲಿ, ಇವತ್ತು ಡೆಸ್ಪರೇಟ್ ಎಷ್ಟಾಗಿದ್ದಾರೆ ಅಂದರೆ ಕಾಂಗ್ರೆಸ್ಸು, ಅವ್ರ ಮಾತನ್ನು ಯಾರೂ ನಂಬ್ತಾ ಇಲ್ಲ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಜನರು ನಂಬಿಸುವಂಥ ಪ್ರಯತ್ನ ಮಾಡ್ತಾರೆ. ಚಂಬು, ಮಕ್ಮಲ್ ಟೋಪಿ ಆ ಮಟ್ಟಕ್ಕೆ ಅವ್ರು ಇಳಿದಿದ್ದಾರೆ. ಅಂದರೆ ಸುಳ್ಳನ್ನು ಪ್ರತಿಪಾದಿಸಿ ಸತ್ಯ ಮಾಡೋದಕ್ಕೆ ಇಂಥ ಟ್ಯಾಕ್ಟಿಕ್ಸ್ ಯೂಸ್ ಮಾಡಿದ್ದಾರೆ. ರಾಜ್ಯ ಸರ್ಕಾರದವ್ರು ಅಥವಾ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, ನಾವೆಲ್ಲರೂ ನಮ್ದು DC ಅಕೌಂಟಲ್ಲಿ 500 ಕೋಟಿ ಇದೆ, ನಮ್ಮ ಕಡೆಯಿಂದ ನಾವು ಕೊಡ್ತಾ ಇದ್ದೀವಿ. ಕೇಂದ್ರ ₹1 ಕೊಟ್ಟಿಲ್ಲ. 18,000 ರೂಪಾಯಿ ನಮ್ಮ ಎಸ್ಟಿಮೇಷನ್ ಇತ್ತು. ಈಗ ಬರೀ 19% ಕೊಟ್ಟಿದ್ದಾರೆ ಅಂತ. DC ಅಕೌಂಟಲ್ಲಿ PD ಅಕೌಂಟ್ ಯಾವಾಗಲೂ ದುಡ್ಡಿರುತ್ತೆ. ಯಾವುದೇ ಸರ್ಕಾರ ಇದ್ರೆ ಖರ್ಚು ಮಾಡ್ಬೇಕಲ್ಲ. DC ಅಕೌಂಟಲ್ಲಿ ಇಟ್ಬಿಟ್ರೆ ಏನು, ಈಗ ಶೋಕೇಸ್ನಲ್ಲಿ ಇವತ್ತು ತಿಂಡಿಗಳು ಇಟ್ಬಿಟ್ಟು ತಿಂಡಿ ಇದೆ ಜನಕ್ಕೆ ಕೊಡಬೇಕಲ್ಲ. ಏನು ಮಾಡಿದ್ದಾರೆ? ಕುಡಿಯೋ ನೀರಿಗೆ ಒಂದು ಬೋರ್ವೆಲ್ ಹಾಕಿಲ್ಲ ಇಡೀ ರಾಜ್ಯದಲ್ಲಿ ಕುಡಿಯೋ ನೀರಿಗಾಗಿ. ಏನು ಮಾತಾಡ್ತಾರೆ ಇವರು? ಸರ್, ಈಗ 18,000 ಕೋಟಿ ಕೇಳಿದ್ವಿ, ಬಟ್ ನಮ್ಗೆ ಕೊಟ್ಟಿದ್ದು 3,400 ಕೋಟಿ ಅಂತ. ಅಂದರೆ ₹100 ₹19. ನಾನು ದಯವಿಟ್ಟು ಪತ್ರಕರ್ತರು ಕೇಳಾಗುತ್ತೇನೆ, ದಯವಿಟ್ಟು ನಾನು ದಾಖಲೆ ಸಮೇತ ಮೊನ್ನೆ ಬಿಡುಗಡೆ ಮಾಡಿ ಅದಕ್ಕೆ ಬರ್ತಿದ್ದೀನಿ. UPA ಸರ್ಕಾರ ಇದ್ದಾಗ ನಾವು 19,000 ಕೇಳಿದ್ವಿ. UPA 10 ವರ್ಷದಲ್ಲಿ 19,000 ಕೇಳಿದ್ರೆ 1,900 ಕೋಟಿ ಕೊಟ್ಟರು. ಇವ್ರಿಗೆ ಯಾವ ನೈತಿಕ ಹಾಕಿದ್ದೀರಿ ಮಾತಾಡೋಕ್ಕೆ? ಒಂದು, ಯಾವುದೇ ಸರ್ಕಾರ ಇದ್ರೂ ಅದರದೇ ಆದಂಥ ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ, ನಾಮ್ಸ್ ಇದೆ. ನಾವು ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಜಾಸ್ತಿ ಕೇಳಿದೀವಿ ಪ್ರತಿ ಸರಿನೂ. ನಮ್ಮ ಸರ್ಕಾರ ಇದ್ದಾಗಲೇ ಅವ್ರ ಸರ್ಕಾರದಾಗೆ ನಾವು ಕೇಳಿದಷ್ಟೆಲ್ಲ ಕೊಟ್ಟಿದ್ದಾರಾ? UPA ಸರ್ಕಾರ ಕೊಟ್ಟಿದ್ದಾರಾ ನಾವು ಕೇಳಿದಷ್ಟು? ಇವತ್ತು ಈ 10 ವರ್ಷದಲ್ಲಿ ಅತಿ ಹೆಚ್ಚು ಅವ್ರು 1,900 ಕೊಟ್ಟರೆ ನಾವು ಇವತ್ತು 6,000 ಚಿಲ್ಲರೆ ಕೋಟಿಯನ್ನು ಈಗಾಗಲೇ 10 ವರ್ಷದಲ್ಲಿ NDA ಕೊಟ್ಟಿದೆ. 30% ಕೊಟ್ಟಿದ್ದೀವಿ. ನಾವೇನು ಕೇಳಿದ್ರೆ 30% ಕೊಟ್ಟಿದ್ದೀವಿ. ಅವ್ರು 7 to 8% ಕೊಟ್ಟಿದ್ದಾರೆ. ಸರ್, ನಿಮ್ಮ ಪತ್ರಿಕಾಗೋಷ್ಠಿಯನ್ನು ಆಧರಿಸಿ ಮುಖ್ಯಮಂತ್ರಿಗಳನ್ನು ಕೂಡ ನಾನು ಇದೇ ವಿಚಾರ ಪ್ರಶ್ನೆ ಮಾಡಿದೆ ಸರ್. ಎಸ್ಪೆಷಲಿ 10 ತಿಂಗಳು 12 ತಿಂಗಳು ಡಿಲೇ ಆಗಿರೋದು ಒಂದು, ಆಮೇಲೆ ಆ ಅವಧಿಯಲ್ಲಿ UPA ಅವಧಿಯಲ್ಲಿ ಎಷ್ಟು ಸಿಕ್ತು ಅನ್ನುವಂಥದ್ದು ಒಂದು. ಮುಖ್ಯಮಂತ್ರಿಗಳು ಹೇಳೋದೇನಂದ್ರೆ ಅದನ್ನ ಡಿಫೆನ್ಸ್ ಆಗಿ ತಗೋಬಾರ್ದು. ಆಗಿನ ಪರಿಸ್ಥಿತಿ ಬೇರೆ ಇದೆ, ಈಗಿನ ಪರಿಸ್ಥಿತಿ ಬೇರೆ ಇದೆ. ತುಂಬಾ ಭೀಕರವಾದಂತ ಬರಗಾಲ ಇದೆ. ಡಿಫೆನ್ಸ್ ಅಲ್ಲ, ಇವರು ಬರ ಪರಿಹಾರದಲ್ಲಿ ರಾಜಕಾರಣ ಮಾಡಿದ್ದಕ್ಕಾಗಿ ಅದು ಉತ್ತರ. ವಿ ಆರ್ ನಾಟ್ ಟೇಕಿಂಗ್ ಎಸ್ ಎ ಡಿಫೆನ್ಸ್. ಇವರು ರಾಜಕಾರಣವನ್ನು ಇಷ್ಟು ಬರ ಪರಿಹಾರದಲ್ಲಿ ಇಷ್ಟು ರಾಜಕಾರಣ ಮಾಡ್ತಾ ಇದ್ದಾರೆ. ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಹಾಳು ಮಾಡ್ಕೊಳ್ಳುವಂಥ ಮಟ್ಟಕ್ಕೆ ರಾಜಕಾರಣ ಹೋಗ್ತಿದ್ದಾರೆ. ಅದಕ್ಕಾಗಿ ನ್ಯಾಚುರಲಿ ಪ್ರಶ್ನೆ ಹೋಗ್ತದೆ, ನೀವಿದ್ದಾಗ ಏನು ಮಾಡಿದಿರಿ ಅಂತ. ನ್ಯಾಚುರಲ್ ಪ್ರಶ್ನೆ ಅದು. ಸಹಜವಾಗಿ ನೀವಿದ್ದಾಗ ಏನು ಮಾಡಿದಿರಿ, ಇಷ್ಟು ದೊಡ್ಡ ಧ್ವನಿ ತೆಗಿತೀರಲ್ಲ, ನೀವಿದ್ದಾಗ ಏನು ಮಾಡಿದಿರಿ ಅನ್ನೋ ಪ್ರಶ್ನೆ ಬರ್ತದೆ.
ತೆರಿಗೆ ವಿಚಾರ ಕೇಂದ್ರ ಮತ್ತು ರಾಜ್ಯದ ರಾಜಕಾರಣ ರೀ, ಸಂಪೂರ್ಣ ರಾಜಕಾರಣ. ಮೋದಿ ಮೇಲೆ ಯಾವುದು ಬೇರೆ ಏನು ಹೇಳಕ್ಕಾಗಲ್ಲ. ಕರ್ನಾಟಕ ವಿರುದ್ಧ ಮೋದಿ ಇದ್ದಾರೆ ಅನ್ನುವಂಥ ಬಿಂಬಿಸುವಂಥ ರಾಜಕಾರಣ ಕಳೆದ 1 ವರ್ಷದಿಂದ ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗ ಅಷ್ಟೇ. ಇವತ್ತಿಗೂ ಕೂಡ ಅಂದ್ರೆ ಸಿದ್ದರಾಮಯ್ಯವ್ರನ್ನ ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳುವಂಥದ್ದು ನಮ್ಮ ಅಧಿಕೃತವಾಗಿ ನಮ್ಗೆ ಎಷ್ಟು ಬೇಕಾಗಿತ್ತಲ್ಲ ಅದು ಬಂದಿಲ್ಲ, ನಮ್ಮ ಸರ್ಕಾರ ಇರಲಿಲ್ಲ 15 ಫೈನಾನ್ಸ್ ಇರ್ಬೇಕಾದ್ರೆ ಮೈತ್ರಿ ಸರ್ಕಾರ ಇತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಟ್ಯಾಕ್ಸ್ ವಿಚಾರದಲ್ಲಿ ಒಂದು ಕ್ಲಾರಿಟಿ ಎಲ್ಲ ಒಂದ್ ಕಡೆ ಸಿಗ್ತಾ ಇಲ್ಲ. ಕ್ಲಾರಿಟಿ ಇಲ್ಲ, ಗೊಂದಲ. ಈಗ ಒಂದು ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಇಫ್ ಯು ಕಾಂಟ್ ಕನ್ವಿನ್ಸ್ ಪೀಪಲ್ ಕನ್ಫ್ಯೂಸ್ ಪೀಪಲ್. ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ಮೊದಲನೇದಾಗಿ ಸಮ್ಮಿಶ್ರ ಸರ್ಕಾರ ಇರ್ಬೋದು, ಫೈನಲ್ ಮಾಡುವಾಗ ಆದರೆ ಅಧಿಕಾರಿಗಳ ಸಭೆ ಇದ್ದಾಗ ಇವ್ರದೇ ಸರ್ಕಾರ ಇತ್ತು, ಕಾಂಗ್ರೆಸ್ ಇತ್ತು. ಯಾಕಂದರೆ ಒಂದೇ ದಿವಸಕ್ಕಾಗಲ್ಲ, 2 ವರ್ಷ 2.5 ವರ್ಷ ತೊಗೊಳ್ತಾರೆ. ಎಲ್ಲ ರಿಪೋರ್ಟ್ಸ್ ಕಳಿಸೋದು ಎಲ್ಲ ಮಾಡೋದು ಇವು ಕಾಂಗ್ರೆಸ್ ಸರ್ಕಾರ ಇದ್ದಾಗ. 15ನೇ ಹಣಕಾಸು ಫೈನಲ್ ಮಾಡುವಾಗ ಆ ಮೀಟಿಂಗ್ನಲ್ಲಿ 5 ಕಾಂಗ್ರೆಸ್ಸಿನ ಮಂತ್ರಿಗಳ ಹಾಜರಾಗಿದ್ದರು. ಸಮ್ಮಿಶ್ರ ಸರ್ಕಾರದ 5 ಕಾಂಗ್ರೆಸ್ ಮಂತ್ರಿಗಳು ಹಾಜರಾಗಿದ್ದರು. ಏನು ಮಾಡಿದ್ರು ಇವರು? ಎಲ್ಲಿ ಅಬ್ಜೆಕ್ಷನ್ ಮಾಡಿದ್ದಾರೆ? ತೋರಿಸಿ ದಾಖಲೆ. ಯಾಕೆ ಅಬ್ಜೆಕ್ಷನ್ ಮಾಡಲಿಲ್ಲ? ಸಿದ್ದರಾಮಯ್ಯ ಹೇಳೋದು ಅವ್ರು ಮೈನಾರಿಟಿ ಆಗ್ಬಿಟ್ಟಿದ್ರು ಆ ಸಭೆಯಲ್ಲಿ, ಯಾಕೆ ಅವ್ರ ಮಾತನ್ನು ಕೇಳಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. 5 ಜನ ಮಂತ್ರಿಗಳ ಮೈನಾರಿಟಿ ಅನ್ರಿ, ಇದರ ಮೆಜಾರಿಟಿ ಮೈನಾರಿಟಿ ಇದೆಯಾ? ಇದರಲ್ಲಿ ಮೆಜಾರಿಟಿ ಮೈನಾರಿಟಿ ಪ್ರಶ್ನೆ ಇಲ್ಲ. ಲಾ ಆ್ಯಂಡ್ ಆರ್ಡರ್ ವಿಚಾರದಲ್ಲಿ ಅಮಿತ್ ಶಾ ಅವ್ರ ಜೊತೆಗೆ ಮಾತಾಡಿದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ 10 ವರ್ಷ ಬಾಂಬ್ ಬ್ಲಾಸ್ಟ್ ಆಗಿರಲಿಲ್ಲ, ಈಗ ಲಾ ಆ್ಯಂಡ್ ಆರ್ಡರ್ ಕುಸಿದಿರುವಂಥದ್ದೇ ಅಪೀಸ್ಮೆಂಟ್ ರಾಜಕಾರಣ ಇದಕ್ಕೆಲ್ಲವೂ ಕೂಡ ಕಾರಣ ಅನ್ನುವಂಥ ಮಾತನ್ನು ಆರೋಪವನ್ನು ಅವ್ರು ಮಾಡಿದ್ರು. ಲಾ ಆ್ಯಂಡ್ ಆರ್ಡರ್ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಸಿದ್ದರಾಮಯ್ಯವ್ರು ಹೇಳೋದು ಬೊಮ್ಮಾಯಿ ಅವ್ರ ಕಾಲದಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿರ್ಲಿಲ್ವಾ ಅಂತ. ಅಲ್ಲ ನೋಡಿ, ಬೊಮ್ಮಾಯಿಯವ್ರ ಕಾಲದಲ್ಲಿ ಕುಕ್ಕರ್ ಬ್ಲಾಸ್ಟ್ ಆದ ತಕ್ಷಣ ಅವ್ರನ್ನ ಹಿಡಿದು ನಾವು ಇವ್ರ ಥರ ಬಿಸ್ನೆಸ್ ರಾಯಲ್ರಿ, ಈ ಥರ ಎಲ್ಲ ನಮ್ಮ ಬ್ರದರ್ಸು. ಆ ಸಂದರ್ಭದಲ್ಲೂ ಕೂಡ ಅದೇ ಸಂದರ್ಭದಲ್ಲಿ ಡೆಪ್ಟಿ CM ಅವರು ದೇ ಆರ್ ಅವ್ರ ಬ್ರದರ್ಸ್ ಅಂದರು. ಕುಕ್ಕರ್ ನಾವು ಸೀರಿಯಸ್ ಆಗಿ ತೊಗೊಂಡ್ವಿ, ಅದು NIA ಕೊಡಬೇಕು, ಅದು ಕೊಡಬೇಕು ಅಂತ ಸರ್ಕಾರ. ಇವರು ಅಪೋಸಿಷನ್ ಆಗಿ ಅದೇನಿಲ್ಲ, ಅದು ಮಾಮೂಲು ಕುಕ್ಕರ್ ಹಾಗೆ ಬ್ಲಾಸ್ಟ್ ಆಗಿದೆ, ಅದು ಸಂಬಂಧ ಇಲ್ಲ ಅಂತ ವಾದ ಮಾಡಿದಾರಲ್ಲ. ಕಾಂಗ್ರೆಸ್ ನಿಲುವು ಸೇಮ್ ಇದೆ, ಅಪೋಸಿಷನ್ ಇರ್ಬೋದು, ರೂಲಿಂಗ್ ಇರ್ಬೋದು. ಅಪೀಸ್ಮೆಂಟ್ ಪಾಲಿಟಿಕ್ಸ್ ಬಂದ ತಕ್ಷಣವೇ ಅದು ಟೋಟಲಿ ಅವರ ಆರ್ಗ್ಯುಮೆಂಟ್ ಚೇಂಜ್ ಆಗುತ್ತೆ, ಅವ್ರ ಥಿಂಕಿಂಗ್ ಚೇಂಜ್ ಆಗುತ್ತೆ, ಅವರ ಪಟ್ಟು ಸಡ್ಲಾಗುತ್ತೆ, ಫೇವರಿಟಿಸಮ್ ಆಗುತ್ತೆ. ಎಷ್ಟು ಉದಾಹರಣೆ ಕೊಡಲಿ ನಾನು? ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಸರಿ, ಈ ಲಾ ಆ್ಯಂಡ್ ಆರ್ಡರ್ ನಾನು ಹೇಳ್ತೀನಿ, ಎಷ್ಟು ದಿನನಿತ್ಯ ಮರ್ಡರ್ಗಳಾಗ್ತಾ ಇದ್ದಾವೆ, ರೇಪ್ ಆಗ್ತಾ ಇದ್ದಾವೆ, ಮಾಸ್ ಮರ್ಡರ್ಗಳಾಗ್ತಾಯಿದೆ, ಫ್ಯಾಮಿಲಿಗೆ ವೈಪೌಟ್ ಆಗ್ತಾ ಇದ್ದಾವೆ. ಎಷ್ಟು ಕೇಸ್ಗಳಿದೆ. ಬೆಳಗಾಂನಲ್ಲಿ ಅಧಿವೇಶನ ನಡೆಯುವಾಗ ಒಬ್ಬ ದಲಿತ ಮಹಿಳೆಯನ್ನು ನೇಕಡ್ ಆಗಿ ತಳಿಸ್ತಾರೆ ಅಂದರೆ ಕಾನೂನಿನ ಹೆದರಿಕೆ ಇದೆಯಾ? ಪೊಲೀಸರ ಹೆದರಿಕೆ ಇದೆಯಾ? ಸರ್ಕಾರದ ಹೆದರಿಕೆ ಇದೆಯಾ? ವ್ಯವಸ್ಥೆಯಲ್ಲಿಗೆ ಬಂತು. ಹಾವೇರಿಯಲ್ಲಿ ಒಬ್ಬ ಅಲ್ಪಸಂಖ್ಯಾತ ಹೆಣ್ಮಗಳನ್ನ 6 ಜನ ರೇಪ್ ಮಾಡಿದರೆ ಪೊಲೀಸರು ರೇಪ್ ಅಂತ ಬುಕ್ಕೆ ಮಾಡಲ್ಲ. ರೇಪ್ ಮಾಡಿದ ಆ ಹೆಣ್ಮಗಳು 164 ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ವಿಡಿಯೋ ಬಿಟ್ಟ ಮೇಲೆ ಆಮೇಲೆ ಬುಕ್ ಮಾಡ್ತಾರೆ. ನಾವೆಲ್ಲ ಪ್ರತಿಭಟನೆ ಮಾಡಿದ ಮೇಲೆ ಅದು ಎಲ್ಲಿಗೆ ಹೋಗ್ತಾ ಇದೆ ಈ ಕಾನೂನು ಸುವ್ಯವಸ್ಥೆ? ನೇಹಾ ಕೊಲೆ ಪ್ರಕರಣವನ್ನ ಒಂದು ಕೌಂಟರ್ ನರೇಟಿವ್ ಫಿಕ್ಸ್ ಮಾಡ್ತಾ ಇರುವಂಥದ್ದು ಏನಂದ್ರೆ ಬಿಜೆಪಿ ಕೂಡ ಒಂದು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದೆ ಒಂದು ಸಮುದಾಯವನ್ನ, ಅದಕ್ಕೆ ಹಿಂದೂ ತಳಕ ಆಗ್ತಾ ಇದೆ. ಒಂದು ವೇಳೆ ಮುಸ್ಲಿಂ ಅನ್ನುವಂಥ ವ್ಯಕ್ತಿಯಲ್ಲಿ ಇಲ್ಲದೆ ಇದ್ದಿದ್ರೆ ಇದನ್ನ ಬಿಜೆಪಿ ನೋಡ್ತಾ ಇದ್ರ ಅನ್ನುವಂಥ ನನ್ನ ಆರ್ಗ್ಯುಮೆಂಟ್ ಏನು ಅಂದರೆ, ನೇಹಾ ಪ್ರಕರಣ ಒಬ್ಬ ಮಂತ್ರಿಗಳು ಹೇಳಿದರು, ಇದೇನ್ರಿ ಮಾಮೂಲು ದಿವಸ ನಡೀತಿದೆ ಅಂತ. ಯಾಕೆ ಹೇಳಿದರು? ಅಕ್ಯೂಸ್ ಮುಸ್ಲಿಂ ಅದಾನ ಅಂತ ಹೇಳಿದರು. ಅಕ್ಯೂಸ್ ಹಿಂದೂ ಇದ್ರೆ ಇದನ್ನು ಮತ್ತೆ ಹೇಳ್ತಿದ್ದರು. ದೇಶಾದ್ಯಂತ ಇನ್ಫ್ಯಾಕ್ಟ್ ಪ್ರಧಾನಿಯವರು ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾರೆ, ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನ ಅಥವಾ ಅಲ್ಪಸಂಖ್ಯಾತರು OBC ಮತ್ತು SC ಮೀಸಲಾತಿಯನ್ನ ಕಸಿಕೊಳ್ತಾ ಇದ್ದಾರೆ ಅಂತ. ತಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನೇರವಾದ ಡಿಸಿಷನ್ಸ್ ಅನ್ನ ತೆಗೆದುಕೊಂಡಿರಿ ಸರ್. ಈ ವಿಚಾರಕ್ಕೆ ಇನ್ನೂ ಕೂಡ ಬಿಜೆಪಿಯ ಒಂದು ನಿಲುವೇನು ಸರ್? ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಬಟ್ ಆಗಿನ ಘಟನೆಗೆ ಈಗ ಮತ್ತೆ ಮುನ್ನೆಲೆ ಬರ್ತಾ ಇದೆ. ನಿಮ್ಮ ಸರ್ಕಾರದ ನಿಲುವನ್ನೇ ಈಗ ಮತ್ತೆ ಮುನ್ನೆಲೆ ಬರ್ತಾ ಇದೆ. ಮುಸಲ್ಮಾನರಲ್ಲಿ ಬಡವರಿದ್ದಾರೆ, ವೃತ್ತಿ ನಿರತ ಸಮಾಜಗಳಿದ್ದಾವೆ, ಅಲ್ಲಿನೂ ಕೂಡ ಸ್ಮಾಲ್ ಕಾಸ್ಟ್ ಇದ್ದಾವೆ. ಅದರಲ್ಲಿರೋ ಬಡವರಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಮಂಗ್ ಮುಸ್ಲಿಮ್ಸ್ಗೂ ಸಿಗ್ತದೆ. ಎಕನಾಮಿಕಲ್ ವೀಕರ್ ಸೆಕ್ಷನ್ ಇಂದ ಮುಸ್ಲಿಮ್ಗೂ ಸಿಗುತ್ತೆ, ಇಲ್ಲಿ ಇದು ಸಿಗ್ತದೆ. ರಿಲಿಜನ್ ಬೇಸಿಸ್ ಏನಿದೆ, ಧರ್ಮಾಧಾರಿತ ಸಂವಿಧಾನದಲ್ಲಿ ಅವಕಾಶ ಎಲ್ಲ ತೆಗೆದು ಹಾಕಿದ್ದೇವೆ. ಯಾಕಂದರೆ ಆ ಒಂದು ಎಷ್ಟು ಪರ್ಸೆಂಟ್ 4% ಕರ್ನಾಟಕದಲ್ಲಿದೆ, ಅದು OBCಗೆ ಸಿಗುವಂಥದ್ದು. ಅದು ರಿಲಿಜನ್ ಬೇಸಿಸ್ ಅವಕಾಶ ಇಲ್ಲದನ್ನು ಕೊಟ್ಟಾಗ ಇವ್ರು ಕಮ್ಮಿ ಆಗುತ್ತೆ. ಅದನ್ನೇ ಇವತ್ತು NCBC ಹೇಳಿದೆ, ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್. ಸೊ ಅದನ್ನೇ ಪ್ರಧಾನಮಂತ್ರಿ ಹೇಳ್ತಾರೆ. ನೀವು ಭದ್ರಾ ಯೋಜನೆ ಪ್ರಸ್ತಾಪ ಮಾಡಿದ್ರು, ನೀವು ಕೂಡ ಪ್ರಸ್ತಾಪ ಮಾಡಿದ್ರಿ. ಇನ್ಫ್ಯಾಕ್ಟ್ ಕಾಂಗ್ರೆಸ್ನವರು ಕೂಡ ಅದನ್ನು ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ರು, ಆದರೆ ಮಾಡಿಲ್ಲ ಅಂತ. ಫಸ್ಟು ಅದರ ಎಸ್ಟಿಮೇಟು ಕಾಸ್ಟು ಎಲ್ಲ ಮಾಡಿ ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ತೊಗೋಬೇಕು. ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಸಿಕ್ಕ ಮೇಲೆ ಫೈನಾನ್ಸಿಗೆ ಹೋಗುತ್ತೆ, ಡಿಪಾರ್ಟ್ಮೆಂಟ್ ಹೋಗುತ್ತೆ.
ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವ್ ಆಗುತ್ತೆ, ಆಮೇಲೆ ದುಡ್ಡು ರಿಲೀಸ್ ಆಗುತ್ತೆ. ಈ ಭಾಗದಲ್ಲಿ ಮಹದಾಯಿ ಇದೆ ಸರ್. ಮಹದಾಯಿ ವಾಟ್ ಇಸ್ ದ ವೇ ಔಟ್ ಸರ್? ಈಗ ಸಾಕಷ್ಟು ವರ್ಷಗಳಿಂದಿದೆ, ಇವತ್ತಿಗೂ ಕೂಡ ಕೆಲವೊಂದು ಕ್ಲಿಯರೆನ್ಸ್ಗಳು ಬೇಕಾಗಿದೆ, ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್, ಇಷ್ಟೆಲ್ಲ ಇದ್ರೂ ಕೂಡ 10 ವರ್ಷ ಆಯಿತು ಸರ್ಕಾರ ಬಂದು, ಕ್ಲಾರಿಟಿ ಒಂದು ಸಿಗ್ತಾ ಇಲ್ಲ ಸರ್. ಅದಕ್ಕೆ ವಾಟ್ ಇಸ್ ದ ವೇ ಔಟ್ ಅಂತ ಅಲ್ಲ, ಅದನ್ನ ಅಂತಿಮವಾಗಿ ತಾತ್ವಿಕ ಅಂತ್ಯಕ್ಕೆ ಹೋಗ್ಬೇಕಲ್ಲ. ನಿಮಗೆ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್ ಏನಿದೆ ಕಾಂಗ್ರೆಸ್ನವ್ರು ಮಾಡಿದ್ದು, ಡಿಸ್ಪ್ಯೂಟ್ ಕ್ರಿಯೇಟ್ ಮಾಡೋಕ್ಕೆ ಮಾಡಿರೋದು, ಡಿಸ್ಪ್ಯೂಟ್ ಸಾಲ್ವ್ ಮಾಡೋಕ್ಕೆ. ಅಲ್ಲೇ ಇರೋದು ಕಗ್ಗಂಟು. ಯಾವುದಾದ್ರೂ ಇಂಟರ್ ಸ್ಟೇಟ್ ರಿವರ್ ಇದ್ರೆ ಒಂದು ಸ್ಟೇಟ್ ಒಂದು ಅರ್ಜಿ ಕೊಟ್ಬಿಟ್ರೆ ಅದನ್ನ ವಿಚಾರಣೆ, ಅದನ್ನು ಟ್ರಿಬ್ಯುನಲ್ ಹಾಕಬೇಕು ಅಂತ ಒಂದು ಇಂಟರ್ ಸ್ಟೇಟ್ ವಾಟರ್ ಸೆಕ್ಷನ್ 3 ಹೇಳ್ತದೆ. ಇವತ್ತು ಡ್ರಿಂಕಿಂಗ್ ವಾಟರಲ್ಲಿ ಟ್ರಿಬ್ಯುನಲ್ ಹಿಂದೆ ಯಾವ ಸರ್ಕಾರ ಮಾಡಿರಲಿಲ್ಲ. ಮನಮೋಹನ್ ಸಿಂಗ್ ಸರ್ಕಾರ ಮಾಡ್ತೀವಿ ನಾವು, ಬೇಡ ಅಂತ. ಡ್ರಿಂಕಿಂಗ್ ವಾಟರ್ ಇದು ಇರಿಗೇಷನ್ ಅಲ್ಲ. ಮತ್ತು ನಮ್ಮ ರಾಜ್ಯದ ವ್ಯಾಪ್ತಿಯಲ್ಲಿದೆ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾಡಬೇಡಿ ಅಲ್ಲಿ. ಅದರ ಪೂರ್ವದಲ್ಲಿ ಸೋನಿಯಾ ಗಾಂಧಿಯವರು ಗೋವಾ ಎಲೆಕ್ಷನ್ ಹೇಳಿದ್ರು, ಒಂದು ಹನಿ ನೀರನ್ನು ಮಹದಾಯಿದು ನಾವು ಕರ್ನಾಟಕ ಕೊಡಲ್ಲ ಅಂತ ಹೇಳಿದ್ರು, ಭಾಳ ಸ್ಪಷ್ಟವಾಗಿ ಹೇಳಿದ್ರು. ಅದರ ಆಧಾರದ ಮೇಲೆ ಟ್ರಿಬ್ಯುನಲ್ ಆಯಿತು. ಲಿಂಕಿಂಗ್ ಬಿಟ್ವೀನ್ ಮಹದಾಯಿ ಆ್ಯಂಡ್ ಮಲಪ್ರಭಾ ಕೆನಾಲ್ ಹ್ಯಾಸ್ ಬಿನ್ ರೆಡಿ. ನಾನೇ ನೀರು ಬಿಡಬೇಕಷ್ಟೇ, ನಾನೇ ನೀರಾವರಿ ಸಚಿವ ಇದ್ದಾಗ ಮಾಡಿದ್ದೀನಿ. 5.5 ಇನ್ನೊಂದು 100 ಮೀಟರ್ ಅದು ಕಂಪ್ಲೀಟ್ ಆಗಿಬಿಟ್ರೆ ಆಗಿಬಿಡ್ತದೆ. ಡೈವರ್ಟ್ ಮಾಡಂಗಿಲ್ಲ ಅಂತ ಏನು ಅಂತಂದರೆ ಇವರು ಅಫಿಡೇಟ್ ಬರೆದು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ, ನಾವು ಡೈವರ್ಟ್ ಮಾಡಲ್ಲ. ಹೆಂಗೆ ಅಂತಂದರೆ ಗೋಡೆ ಕಟ್ತೀವಿ ಅಂತ ಎಲ್ಲಾದರೂ ಕೇಳಿದಿರ? ಒಂದು ನೀರಾವರಿ ಯೋಜನೆಯಲ್ಲಿ ಗೋಡೆ ಕಟ್ಟಿ ನೀರು ನಿಲ್ಲಿಸುವಂಥದ್ದು. ಗೋಡೆ ಕಟ್ಟಿದ್ದಾರೆ ಇವರು, ಗೋಡೆ ಕಟ್ಟಿದ್ದಾರೆ. ಬಟ್ ಸಾಮಾನ್ಯ ಜನ ಏನು ಹೇಳ್ತಾನೆ, ಇದು ಅಂತಿಮವಾಗಿ ಯಾರು ನೀರು ಬರ್ತೀವಿ ಅಂತ. ಅಂತಿಮವಾಗಿ ಇವರು ಈ ಸರ್ಕಾರ ಪ್ರಯತ್ನ ಮಾಡಿದರೆ ಒಂದು 6 ತಿಂಗಳಲ್ಲಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಆಗುತ್ತೆ, ಕೆಲಸ ಶುರು ಮಾಡ್ಬೋದು. ಗ್ಯಾರಂಟಿ ಇನ್ನೂ ಎಷ್ಟು ದಿನ ಕೊಡ್ಬೋದು ಅನ್ಸುತ್ತೆ ಸರ್? ನಾವು 5 ವರ್ಷನೂ ಕೊಡ್ತೀವಿ, ಮತ್ತೆ ಸರ್ಕಾರ ಬರ್ತು ಮತ್ತೆ ಕೊಡ್ತೀವಿ ಅಂತಾರೆ. ಯು ಬಿಂಗ್ ಎ ಫೈನಾನ್ಸ್ ಎಕ್ಸ್ಪರ್ಟ್ಸ್ ಏನು ಹೇಳ್ತೀರಿ ಸರ್? ಅಲ್ಲ, ನಾನು ಗ್ಯಾರಂಟಿ ಕೊಡೋದಕ್ಕೂ ಇರೋದೇ ಇಲ್ಲ, ಆದರೆ ಅದು ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಮಾಡ್ಬೇಕಲ್ಲ ಅದಕ್ಕೆ. ಸರ್ ಈಗಿರುವಂಥ ಫೈನಾನ್ಸ್ ಕಂಡೀಷನ್ಸ್ ಕೊಡೋದಕ್ಕೆ ಸಾಧ್ಯ ಇದೆಯಾ ಸರ್? ರಾಜಕಾರಣ ಮುಖ್ಯ. ನೀವು ಅಭಿವೃದ್ಧಿ ಹಣವನ್ನೆಲ್ಲ ನಿಲ್ಲಿಸಿದ್ರೆ ಕೊಡ್ಬೋದು. ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ಲ, ರಾಜ್ಯ ಹಾಳಾಗಿ ಹೋಗಲಿ, ನಮ್ಮ ರಾಜಕಾರಣ ನಡಿಬೇಕು, ಮಾಡಿಸ್ತಾ ಇದ್ದಾರೆ. ರೈಟ್. ಫೈನಲಿ ಸರ್, ಒಂದು ಕಡೆಗೆ ಮೋದಿಯವರ ಕ್ಯಾಂಪೇನನ್ನು ನೋಡಿದ್ರೆ ಒಂದು ವಿಕಸಿತ ಭಾರತ, ಒಂದು ಕಡೆಗೆ ವಿಕಾಸ, ಇನ್ನೊಂದು ಕಡೆ ವಿರಾಸತ್, ಅಭಿವೃದ್ಧಿ, ಒಂದು ಕಡೆಗೆ ಪರಂಪರೆ ಅನ್ನುವಂಥದ್ದು. ಈ ಒಂದು ಅಭಿವೃದ್ಧಿಯ ಜೊತೆಗೆ ಹಿಂದೂ ಹೃದಯ ಸಾಮ್ರಾಟ್ ಅನ್ನುವಂಥ ಒಂದು ಫಾರ್ಮುಲಾ ಈಗ ಬರ್ತಾ ಇದೆ, ನಾಮಬಲದಿಂದ ಗೆಲ್ತಾ ಇದೆ. ಸ್ಟ್ರಾಟಜಿಕಲಿ ಚೇಂಜ್ ಮಾಡಿದ್ದಾರೆ BJPಯವರು, ಯಾಕೆಂದ್ರೆ ಅಭಿವೃದ್ಧಿ ಒಂದೇ ಸಾಕಾಗ್ತಾ ಇಲ್ಲ ಅನ್ನುವಂಥದ್ದು. ಲಾಸ್ಟ್ ಟೈಮ್ ಡಬಲ್ ಇಂಜಿನ್ ಸರ್ಕಾರ ಅಂತ ಇತ್ತು, ಮತ್ತೆ ನೀವು ಹಿಂದುತ್ವಕ್ಕೆ ಸ್ವಿಚ್ ಆನ್ ಆದ್ರಿ. ಸೊ ಅದೇ ಮಾದರಿ ಕ್ಯಾಂಪೇನ್ ಇಲ್ಲ ಆಗ್ತಾ ಇದೆ. ಭಯದ ಹೆದರಿಕೆ ನನಗೆ ಅನಿಸ್ತಾ ಇದೆ, ಸೋಲಿನ ಭಯ ಅಂತ ಕೇಳ್ತಿದ್ದಾರೆ. ಅಲ್ಲಲ್ಲ, BJPಯನ್ನ ಕ್ರಿಟಿಕಲ್ ಆಗಿ ನೋಡಿದಷ್ಟು ಬೇರೆ ಯಾವ ಪಕ್ಷವನ್ನು ನೋಡಲ್ಲ. ಕಾಂಗ್ರೆಸ್ ಎಷ್ಟು ಸತಿ ತನ್ನ ಸ್ಟ್ರಾಟಜಿ ಚೇಂಜ್ ಮಾಡಿದೆ? ಒಂದು ಸತಿ ಆ ಕಡೆ ತಿರುಗಿ ನೋಡಿದ್ದೀರಾ? ಯಾವ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀರಾ? ಅವರು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರಾ? ಇಲ್ಲ. ಒಂದು ದಿವಸ ಕನಸು ಬೀಳ್ತಿದೆ, ರಾಹುಲ್ ಗಾಂಧಿಗೆ ಹೇಳ್ತಾರೆ ನಾವು ಆಸ್ತಿ ಎಲ್ಲ ಹಂಚಿಬಿಡ್ತೀವಿ. ಆಮೇಲೆ ಭಾಳಷ್ಟು ಪ್ರಶ್ನೆ ಕೇಳ್ತೀವಿ, ಇಲ್ಲ ಬರೀ ಸರ್ವೆ ಮಾಡ್ತೀವಿ. ಸರ್ವೆ ಯಾವ ಪುರುಷಾರ್ಥಕ್ಕೆ? ನೀವು ಹಂಚಲಿಲ್ಲ ಅಂದರೆ ಯಾವುದಾದ್ರೂ ಒಂದು ಕಾಂಕ್ರೀಟಾಗಿ ಏನಾದ್ರು ಸ್ಟಡಿ ಮಾಡಿ, ಏನೋ ಬಡವ್ರ ಪರವಾಗಿದೆ ಅಂತ ತೋರಿಸೋದಕ್ಕೆ ಏನೋ ಒಂದು ಘೋಷಣೆ, ಹೆಂಗೆ ಗರೀಬಿ ಆಟ ಒಂದು ಘೋಷಣೆ ಮಾಡಿ ದಾಟಿದ್ರು, ಹಂಗೆ ದಾಟುವಂಥ ಪ್ರಯತ್ನಗಳನ್ನು ಸಾಂವಿಧಾನಿಕವಾಗಿ ಸಾಧ್ಯನಾ ಸರ್? ಅದರ ಸರ್ವೆ ಮಾಡುವಂಥದ್ದು ಸಾಂವಿಧಾನಿಕವಾಗಿ ಸಾಧ್ಯತೆ ಇದೆಯಾ? ಅಲ್ರಿ, ಸರ್ವೆ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ವೆಲ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು, ಆಮೇಲೆ ನಮ್ಮ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಎಲ್ಲವೂ ಇದೆ. ಈಗ ಬೇನಾಮಿ ಸರ್ವೆ ಮಾಡಬೇಕು, ನಾಮಿ ಅಲ್ಲ, ಬೇನಾಮಿ ಹೆಸರಲ್ಲಿದೆ, ಅದು ತನಿಖೆ ಮಾಡಿದ್ರೆ ಗೊತ್ತಾಗ್ತದೆ. ಅದಕ್ಕೆ ಯಾಕೆ ಅಷ್ಟು ಸರ್ವೆ ಅನ್ನೋಂಥದ್ದು ಏನೋ ಒಂದು ದೊಡ್ಡ ಒಂದು R&Dಯಲ್ಲಿ ಕಂಡು ಹಿಡಿದ್ರಂಗೆ ಹೇಳ್ತೀರಿ. ಈಗಾಗಲೇ ಇದೆ ದಾಖಲೆ. ಡೆತ್ ಟ್ಯಾಕ್ಸ್ ಬರೋ ತರ್ತೀನಿ ಅಂತ ಅದೊಂದು ಚರ್ಚೆ ಆಗಬೇಕು ಅಂತ ಒಂದು ಹೇಳ್ತಿದ್ದಾರೆ. ಆ ಡೆತ್ ಟ್ಯಾಕ್ಸ್ ಬಗ್ಗೆ ಏನು ಹೇಳ್ತೀರಿ? ಇವರು ಬರ್ತ್ ಟ್ಯಾಕ್ಸು, ಲಿವಿಂಗ್ ಟ್ಯಾಕ್ಸು, ಡೆತ್ ಟ್ಯಾಕ್ಸು ಅಂದರೆ ಜನರನ್ನ ಋಣದಲ್ಲೇ, ಅವ್ರ ಸಾವಿನಲ್ಲೂ ಕೂಡ ಜನ ಋಣದಲ್ಲೇ ಹೋಗ್ಬೇಕು. ನೋಡ್ರಿ, ಒಂದು ಟ್ಯಾಕ್ಸ್ ಹಾಕಬೇಕಾದ್ರೆ ಒಂದು ಇಟ್ ಶುಡ್ ಬಿ ಪರ್ಪಸ್ಫುಲ್. ಯಾವ ಪರ್ಪಸ್ಸು ಅಂತ, ಇಟ್ ಶುಡ್ ಬಿ ಇಕ್ವಿಟಬಲ್ ಎಲ್ಲರಿಗೂ. ಥರ್ಡ್ ಈಸ್ ಇಟ್ ಶುಡ್ ಬಿ ಅಕೌಂಟಬಲ್. ಸೊ ಇವು ಯಾವುದು ಪ್ರಿನ್ಸಿಪಲ್ಸ್ ಆಫ್ ಟ್ಯಾಕ್ಸೇಷನ್ ಬಿಟ್ಟು ಏನೇನೋ ಮಾಡೋಕ್ಕೆ ಹೋಗ್ತದೆ.
ದುರ್ದೈವ. ಫೈನಲಿ ಸರ್, ಈ ಬಾರಿ 400 ಪಾರ್ ಅಂತ ಹೇಳ್ತಿದ್ದಾರೆ. ತಮ್ಮ ಅಸೆಸ್ಮೆಂಟ್ ಹೇಗೆ ಅನ್ಸುತ್ತೆ ಸರ್? ಕರ್ನಾಟಕದಲ್ಲಿ ಈಗಾಗಲೇ ಹೇಳ್ತಿದ್ದಾರೆ, ಕಾಂಗ್ರೆಸ್ನವರು ಅವ್ರದ್ದೇ ಆದಂಥ ಅಸೆಸ್ಮೆಂಟ್ ಮಾಡಿದ್ದಾರೆ. ಫಸ್ಟ್ ಫೇಸ್ ಚುನಾವಣೆ ಬಳಿಕ ಸೆಕೆಂಡ್ ಫೇಸ್ ಚುನಾವಣೆ ನೀವು ಹತ್ತತ್ರ ಬರ್ತಾ ಇದ್ದೀವಿ. ತಮಗೆ ಯಾವ ವೈಬ್ ಸಿಗ್ತಾ ಇದೆ ಜನಗಳಿಂದ ರೆಸ್ಪಾನ್ಸ್? ಅಲ್ಲ, ನಾನು ನಿಮ್ಗೆ ಹೇಳೋದು, ಕಾಂಗ್ರೆಸ್ನವ್ರು ಏನು ಹೇಳ್ತಾರಂತ ನಮ್ಮ ಹತ್ರ ಉತ್ತರ ಕೇಳೋದಕ್ಕಿಂತ ಅಥವಾ ನಾವೇನು ಹೇಳ್ತೀವಿ ಅಂತ ಕಾಂಗ್ರೆಸ್ನವ್ರು ಉತ್ತರ ಕೇಳೋದಕ್ಕಿಂತ ಜನ ಏನು ಹೇಳ್ತಾರೆ ಅನ್ನೋದು ನೀವು ತೋರಿಸ್ತಾ ಇದ್ದೀರಿ. ಇವತ್ತು ಜನ, ನಾಗಲೇ ಹೇಳಿದೆ, ಅತ್ಯಂತ ರಿಮೋಟ್ ಹಳ್ಳಿಯಲ್ಲೂ ಕೂಡ ಜನ ಇದು ದೇಶದ ಚುನಾವಣೆ, ದೇಶಕ್ಕೆ ಮೋದಿ ಅವಶ್ಯಕತೆ ಇದೆ. ಯಾಕಂದರೆ ಆಲ್ಟರ್ನೇಟ್ ಯಾರು ಇಲ್ಲೇ ಇಲ್ಲ. ಮೋದಿ ಆಲ್ಟರ್ನೇಟ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟು ಇಲ್ಲ ಅಥವಾ ಲೀಡರು ಇಲ್ಲ. ಆ್ಯಂಡ್ ಯಾರು ಏನು ಅಲಯನ್ಸ್ ಮಾಡಿದ್ದಾರೆ ಅವರು ಪರಸ್ಪರನೇ ಸಾಕಷ್ಟು ಕಂಟೆಸ್ಟ್ ಮಾಡೋದು, ಇದೆಲ್ಲ ಗೊಂದಲ ಇದೆ. ಇಂಥ ಗೊಂದಲದ ಒಂದು ಗುಂಪಿಗೆ ಯಾರು ಜನ ಮತ ಕೊಡಲ್ಲ. ಒಂದು ಸ್ಟೇಬಲ್ ಗೌರ್ಮೆಂಟ್ ಬೇಕು, ಒಂದು ಒಳ್ಳೆಯ ಆಡಳಿತ ಕೊಡುವಂಥ ಏಬಲ್ ಗೌರ್ಮೆಂಟ್ ಬೇಕು. ಸ್ಟೇಬಲ್ ಆ್ಯಂಡ್ ಏಬಲ್ ಗೌರ್ಮೆಂಟ್ ಕೊಡುವಂಥದ್ದು ಒಬ್ಬ ನಾಯಕ ಇರುವಂಥದ್ದು ನರೇಂದ್ರ ಮೋದಿ. ಹೀಗಾಗಿ ಇವತ್ತು ಎಲ್ಲ ಕಡೆ ದೊಡ್ಡ ಪ್ರಮಾಣದಲ್ಲಿ ಸ್ವೀಪ್ ಆಗ್ತದೆ. NDA 400 ದಾಟ್ತೀವಿ. ರೈಟ್ ಸರ್, ಕೊನೆ ಪ್ರಶ್ನೆ. ನಾನು ಮುಂದಿನ ಕೇಂದ್ರ ಸಚಿವರ ಜೊತೆಗೆ ಮಾತಾಡ್ತಿದ್ದೀನಿ ಸರ್, ಆ ಥರದ ನಿರೀಕ್ಷೆ ಇಟ್ಕೋಬೋದಾ ಹಾವೇರಿ ಭಾಗದ ಜನ? ನನಗೆ ಅವೆಲ್ಲ ಭ್ರಮೆಗಳಿಲ್ಲ. ನನಗೆ ಇವತ್ತು ಏನು ಅನ್ನಿಸ್ತಾ ಇದೆ ಅಂತಂದರೆ, ಪಕ್ಷ ನನ್ನ ಮೇಲೆ ವಿಶ್ವಾಸ ಇಟ್ಟು MP ನಿಲ್ಲು ಅಂತ ಹೇಳಿದ್ದಾರೆ. ನನ್ನ ಲಕ್ಷ್ಯ ಎಲ್ಲವೂ ಕೂಡ ಆ್ಯಸ್ ಎ MP ಏನು ಮಾಡ್ಬೋದು, ನನ್ನ ಕ್ಷೇತ್ರಕ್ಕೂ ಮಾಡಬೇಕು, ರಾಜ್ಯಕ್ಕೂ ಮಾಡಬೇಕು. ಮತ್ತು ಆ್ಯಸ್ ಎ MP ಹೌ ಕ್ಯಾನ್ ಐ ಕಾಂಟ್ರಿಬ್ಯೂಟ್ ಇನ್ ದಿ ಡೆಲಿಬ್ರೇಷನ್, ಡಿಸ್ಕಷನ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಆಫ್ ದಿ ಕಂಟ್ರಿ. ಮತ್ತು ನನ್ನ ಅನುಭವನ ಹೆಂಗೆ ಉಪಯೋಗ ಮಾಡ್ಕೋಬೇಕು ಅನ್ನೋ ಚಿಂತನೆ ಮಾಡ್ತಾ ಇದ್ದೇನೆ. ಮುಂದಿನ ಸ್ಥಾನಮಾನ ಎಲ್ಲ ನಮ್ಮ ವರಿಷ್ಠರಿಗೆ ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ ನಿಮ್ಮೊಂದಿಗೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಇದಿಷ್ಟು ಬೊಮ್ಮಾಯಿ ಅವರು ಹೇಳ್ತಾ ಇರುವಂಥ ಮಾತು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.